ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಟಾಟಾ ಮೋಟಾರ್ ಶೇರ್ಸ್ ಫಾಲ್ಸ್ 3.5%. ಇವತ್ತು ಟಾಟಾ ಮೋಟಾರ್ ಶೇರ್ಸು 3.5% ಬಿತ್ತು. ಯಾಕಂದರೆ ಅವರ ಸಬ್ಸಿಡರಿ ಕಂಪ್ನಿ ಜಾಗ್ವಾರ್ ಲ್ಯಾಂಡ್ ರೋವರ್ ಅವರು ಅನೌನ್ಸ್ ಮಾಡಿದ್ದಾರೆ ಅವರ ಇನ್ವೆಸ್ಟರ್ ಪ್ರೆಸೆಂಟೇಷನಲ್ಲಿ ಅವ್ರದ್ದು ವೀಕ್ ಫ್ರೀ ಕ್ಯಾಶ್ ಫ್ಲೋ ಇರುತ್ತೆ ಈ ವರ್ಷ 2025-26 ಫೈನಾನ್ಷಿಯಲ್ ಇಯರ್. ಹಾಗೂ ಚೈನಾದಲ್ಲೂ ಜಾಗ್ವಾರ್ ಲ್ಯಾಂಡ್ ರೋವರ್ದು ಪ್ರೀಮಿಯಂ ಕಾರ್ ಸೆಗ್ಮೆಂಟ್ದು ಏನು ಸೇಲ್ಸ್ ಇದೆ ಅದು ಅಷ್ಟು ಚೆನ್ನಾಗಿ ಆಗಿರಲಿಲ್ಲ 2024-25. ಹಾಗೂ ಈ ವರ್ಷವೂ ಸ್ವಲ್ಪ ಡಲ್ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಪ್ಲಸ್ಸು ಈ US ಟ್ಯಾರಿಫ್ಸಿಂದ ಟಾಟಾ ಮೋಟರ್ಸು ಎಷ್ಟೋ ಜಾಗದಲ್ಲಿ ಅವರು ಎಕ್ಸ್ಪೋರ್ಟ್ ಮಾಡೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಎಕ್ಸ್ಪೆನ್ಸಿವ್ ಆಗುತ್ತೆ ಕಾರ್ಸು. ಈ ಮಾರ್ಚ್ 2025 ಕ್ವಾರ್ಟರಲ್ಲೂ ಟಾಟಾ ಮೋಟರ್ಸ್ದು ರಿಸಲ್ಟ್ಸು ಬಿಲೋ ಎಕ್ಸ್ಪೆಕ್ಟೇಷನ್ ಬಂದಿತ್ತು. ಪ್ರಾಫಿಟ್ಟು ಅರೌಂಡ್ 51% ಬಿದ್ದಿತ್ತು. ನ್ಯೂಸ್ ನಂಬರ್ 2, ಬಜಾಜ್ ಫೈನಾನ್ಸ್ ಅಡ್ಜಸ್ಟ್ ಫಾರ್ ಬೋನಸ್ ಆ್ಯಂಡ್ ಸ್ಪ್ಲಿಟ್. ಬಜಾಜ್ ಫೈನಾನ್ಸ್ ಶೇರ್ಸು ಇವತ್ತು ಅಡ್ಜಸ್ಟ್ ಆಗಿದೆ, ಯಾಕಂದರೆ ರೆಕಾರ್ಡ್ ಡೇಟ್ ಇದೆ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ಟಿಗೆ. ಬೋನಸ್ಸು 4:1 ಬರುತ್ತೆ ಹಾಗೂ ಸ್ಟಾಕ್ ಸ್ಪ್ಲಿಟ್ಟು 1:2. ಶೇರ್ ಪ್ರೈಸು ಶುಕ್ರವಾರ 9,300 ಇತ್ತು ಹಾಗೂ ಇವತ್ತು ಅರೌಂಡ್ 938 ಕ್ಲೋಸ್ ಆಗಿದೆ. ನಂಬರ್ ಆಫ್ ಶೇರ್ಸು ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇನ್ನೂ ಕ್ರೆಡಿಟ್ ಆಗಿರೋದಿಲ್ಲ, ಇನ್ನೂ 4-5 ದಿವಸ ಕ್ರೆಡಿಟ್ ಆಗ್ಬೋದು, ಆದರೆ ಪ್ರೈಸ್ ಮಾತ್ರ ಆಲ್ರೆಡಿ ಅಡ್ಜಸ್ಟ್ ಆಗಿದೆ. ಇವತ್ತು ರೆಕಾರ್ಡ್ ಡೇಟ್ ಇರೋದ ಕಾರಣ ಬಜಾಜ್ ಫೈನಾನ್ಸದು ಯಾರ ಹತ್ರ ಆಲ್ರೆಡಿ 1 ಶೇರ್ ಇತ್ತು ಅವರಿಗೆ ಟೋಟಲ್ 10 ಶೇರ್ಸ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ಟು ರಿಫ್ಲೆಕ್ಟ್ ಆದಮೇಲೆ ಅಕೌಂಟಲ್ಲಿ. ನ್ಯೂಸ್ ನಂಬರ್ 3, ಮಾರ್ಕೆಟ್ಸ್ ರ್ಯಾಲಿ ಆಫ್ಟರ್ 2 ನೆಗೆಟಿವ್ ಡೇಸ್. 2 ದಿವಸ ನೆಗೆಟಿವ್ ಇದ್ಮೇಲೆ ಲಾಸ್ಟ್ ವೀಕು ನಿಫ್ಟಿ ಇವತ್ತು ಚೆನ್ನಾಗಿ ರ್ಯಾಲಿ ಆಗಿದೆ, 0.92% ಅಪ್ಪು. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 0.93% ಅಪ್ಪು. ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.95% ಅಪ್ಪು. ಆ್ಯಕ್ಚುಲಿ ಬಿಗಿನಿಂಗಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಇತ್ತು, ಮತ್ತೆ ಚೆನ್ನಾಗಿ ರಿಕವರ್ ಆಗಿ ರ್ಯಾಲಿ ಆಯಿತು. ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ನಡೀತಾ ಇದ್ರು, ಮಾರ್ಕೆಟ್ಸ್ ರ್ಯಾಲಿ ಆಗಿದ್ದು ಒಂದು ಒಳ್ಳೆಯ ಸಿಗ್ನಲ್ಲು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸ್. ಗೋದ್ರೇಜ್ ಪ್ರಾಪರ್ಟೀಸ್ ಅವರು ಅನೌನ್ಸ್ ಮಾಡಿದ್ದಾರೆ, ಒಂದು 14 ಎಕರೆ ಲ್ಯಾಂಡು ಬೆಂಗಳೂರಲ್ಲಿ ಅವರು ಡೆವಲಪ್ ಮಾಡ್ತಾರೆ ಫಾರ್ ಎಸ್ಟಿಮೇಟೆಡ್ ರೆವಿನ್ಯೂ ಆಫ್ 1,500 crores. ಇದು ಎಲ್ಲಿ ಇರುತ್ತೆ ಅಂದರೆ ಹೊಸಕೋಟೆದಲ್ಲಿ ಒಂದು ಪ್ರೀಮಿಯಂ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. 15 lakh square feet ಅವರು ಅದರಲ್ಲಿ ಬಿಲ್ಡ್ ಮಾಡ್ತಾರೆ. ರಿಪೋರ್ಟ್ಸ್ ಪ್ರಕಾರ HDFC ಫೈನಾನ್ಷಿಯಲ್ ಸರ್ವಿಸಸ್ IPO ಜೂನ್ ಎಂಡ್ ಅಷ್ಟೊಳಗೆ ಲಾಂಚ್ ಮಾಡ್ಬೋದು ಅಂತ ಕಾಣಿಸುತ್ತೆ. ಮೋಸ್ಟ್ ಪ್ರಾಬ್ಲಿ June 25th to June 27th ಓಪನ್ ಆಗಿರ್ತದೆ ಸಬ್ಸ್ಕ್ರಿಪ್ಷನ್ಗೆ. ಬೋಯಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಗ್ಲೋಬಲ್ ಡಿಮಾಂಡ್ ಫಾರ್ ಏರ್ ಟ್ರಾವೆಲ್ ಜಾಸ್ತಿ ಆಗುತ್ತೆ ಬೈ 40% ಬೈ 2030 ಅಂತ. ಹಾಗೂ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ 43,600 ನ್ಯೂ ಏರೋಪ್ಲೇನ್ಸ್ ಬೇಕಾಗುತ್ತೆ ಬೈ 2044, ಅಂದರೆ ಅಪ್ರಾಕ್ಸಿಮೇಟ್ಲಿ ನೆಕ್ಸ್ಟ್ 20 yearsಲ್ಲಿ. ಏರ್ ಬಸ್ಸು ಅದೇ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ, 43,420 ಪ್ಲೇನ್ಸು ಬೇಕಾಗುತ್ತೆ ಆಲ್ ಓವರ್ ದ ವರ್ಲ್ಡು ದ ನೆಕ್ಸ್ಟ್ 20 years. ನೇಪಾಳ ದೇಶ 40 MW ಎಲೆಕ್ಟ್ರಿಸಿಟಿನ ಬಾಂಗ್ಲಾದೇಶಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಥ್ರೂ ದಿ ಇಂಡಿಯನ್ ಟ್ರಾನ್ಸ್ಮಿಷನ್ ಲೈನ್. ಇದು 2024 ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಹಾಗೂ ಈಗ ಅದನ್ನು ಸಪ್ಲೈ ಮಾಡ್ತು ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 228 ಪಾಯಿಂಟ್ಸ್ ಅಪ್ಪು 24,947 ಕ್ಲೋಸ್ ಆಯಿತು. ಸೆನ್ಸೆಕ್ಸು 678 ಪಾಯಿಂಟ್ಸ್ ಅಪ್ಪು 81,796 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಭಾರತ್ ಎಲೆಕ್ಟ್ರಾನಿಕ್ಸ್ 2.45% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 2.43% ಅಪ್ಪು, ಅಲ್ಟ್ರಾಟೆಕ್ ಸಿಮೆಂಟ್ 2.41% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ 3.57% ಡೌನು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 1.15% ಡೌನು, ಅದಾನಿ ಪೋರ್ಟ್ಸ್ 0.31% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಡಿಯನ್ ಹೋಟೆಲ್ಸ್ 2.69% ಅಪ್ಪು, ಇಂಟರ್ಗ್ಲೋಬ್ ಏವಿಯೇಷನ್ 2.29% ಅಪ್ಪು, ಯುನೈಟೆಡ್ ಸ್ಪಿರಿಟ್ಸ್ 2.22% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಪೋರ್ಟ್ಸ್ 1.39% ಡೌನು, ಬಜಾಜ್ ಹೋಲ್ಡಿಂಗ್ಸ್ 0.75% ಡೌನು, ಸಂವರ್ಧನ ಮದರ್ಸನ್ 0.54% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,366 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,232 ಸ್ಟಾಕ್ಸು. ಸೊ 53% ಅಪ್ಪು, 47% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 10,151 per gram, ಸಿಲ್ವರ್ 109.9 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 86.05, €1 99.77 rupees. Point number 7, stocks near 52-week high.
Bharat Electronics 52-week high 405, closing price 404. Laurus Labs 683, 52-week high, closing go 680. Muthoot Finance 2645, 52-week high, closing price 2633. Point number 8, stocks new 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.7% ಅಪ್, ಜಪಾನ್ 1.25% ಅಪ್, ಜರ್ಮನಿ 0.27% ಅಪ್, ಫ್ರಾನ್ಸ್ 0.73% ಅಪ್, UK 0.39% ಅಪ್ ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 1.3% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.